ವೆಲ್ಕಮ್ ಟು ವಿ3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಡಲೆಬೇಳೆ ಹೋಳಿಗೆ ಮಾಡಿ ತೋರಿಸ್ತೀನಿ. ಒಬ್ಬಟ್ಟು ಹೋಳಿಗೆ ಹೇಳ್ತಾರಲ್ಲ, ಅದನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಕಡಲೆಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 3 ವಿಸಿಲ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ. ಎಲ್ಲ ಇದನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಇವಾಗ ಉಪ್ಪು ಸ್ವಲ್ಪ ಹಾಗೆ ಅರಿಶಿನ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಹಾಗೆ ಅರಿಶಿನ ಹಾಕಬೇಕು. ಇವಾಗ ನೀರು ಹಾಕಿ ಕಲಿಸ್ಕೊಳ್ಬೇಕು. ಎಷ್ಟು ನೀರು ಬೇಕು ನೋಡಿ ಅಷ್ಟು ಹಾಕಿ ಕಲಿಸ್ಬೇಕು. ನೀವು ಇದಕ್ಕೆ ಚಿರೋಟಿ ರವೆ ಬೇಕಾದರೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಹಾಗೆ ಕಲಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆನ ಹಾಕಬೇಕು. ಈ ಥರ ಕಲಿಸ್ಬಿಟ್ಟು 1-2 ಗಂಟೆ ಹಾಗೆ ಸೈಡಲ್ಲಿ ಎತ್ತಿಡಿ. ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ kg ಆಗೋಷ್ಟು ಬೇಳೆ ತಗೊಂಡಿದ್ದೀನಿ. ಅದಕ್ಕೆ ನಾನು 2 ಕಪ್ ಆಗೋಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ. ಇವಾಗ ಗ್ಯಾಸ್ ಮೇಲೆ ಪಾತ್ರನ ಇಟ್ಕೊಂಡು ಇವಾಗ ಬೆಲ್ಲನ ಸ್ವಲ್ಪ ಕರಗಿಸ್ಬೇಕು. ಇವಾಗ ಬೇಳೆನ ಹಾಕ್ತೀನಿ. ಇವಾಗ ಹೂರಣ ರೆಡಿ ಆಯಿತು. ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡೋಣ. ಇವಾಗ ಇದನ್ನ ಹೀಗೆ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಬೇಕು. ನೆಕ್ಸ್ಟು ಇದರೊಳಗೆ ಹೂರಣನ ಫಿಲ್ ಮಾಡಬೇಕು. ಈ ಥರ ಇಟ್ಟು ಇದ್ರ ಒಳಗಡೆ ಈ ಥರ ಎಲ್ಲ ಕಡೆನೂ ರೌಂಡ್ ಆಗೋ ಥರ ಫಿಲ್ ಮಾಡಿ. ಇವಾಗ ಇದನ್ನ ಲಟ್ಟಿಸ್ಬೇಕು. ಇವಾಗ ಗ್ಯಾಸ್ ಮೇಲೆ ತವನ ಇಟ್ಕೊಂಡು ನೀವು ಎಣ್ಣೆನಾದರೂ ಸವರ್ಕೊಳ್ಬೋದು, ಇಲ್ಲ ತುಪ್ಪನಾದರೂ ಸವರ್ಕೊಳ್ಬೇಕು. ಈ ಥರ ಹಾಕ್ಕೊಳ್ಬೇಕು. ಮೇಲ್ಗಡೆಯಿಂದ ತುಪ್ಪನ ಹಾಕಬೇಕು, ಚೆನ್ನಾಗಿರುತ್ತೆ. ಈ ಥರ ತುಪ್ಪನ ಹಾಕಬೇಕು. 2 ಕಡೆ ಚೆನ್ನಾಗಿ ಕಾಯಿಸ್ಬೇಕು. ಹೀಗೆ ಟರ್ನ್ ಮಾಡಬೇಕು. ಸೂಪರ್ ಆದಂಥ ಹೋಳಿಗೆ ರೆಡಿ ಆಗುತ್ತೆ. ಸಿಹಿಯಾದ ಹೋಳಿಗೆ ರೆಡಿ ಆಯಿತು ನೋಡಿ. ಇಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಹೀಗೆ ನಾನು ಹಾಕುವ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.